ಸ್ನೇಹಿತರೆ ನಮಸ್ಕಾರ. ಡೆವಿಲ್ ಸಿನಿಮಾದ ಆಲ್ಮೋಸ್ಟ್ ಆಲ್ ಶೂಟಿಂಗ್ ಕಂಪ್ಲೀಟ್ ಆಗಿದೆ. ಆದರೆ ಡೆವಿಲ್ ಸಿನಿಮಾದಲ್ಲಿ ಈಗಾಗಲೇ ನಟಿಸಿ ಒಂದು ಹಂತದ ಹೊಸ ಜೀವನವನ್ನು ಅಂದರೆ ಜೈಲಾಯಿತು, ಅದಕ್ಕಿಂತ ಹಿಂದಿನ ವಿವಾದಗಳಾಯಿತು, ಎಲ್ಲದೂ ಕೂಡ ಆಯಿತು. ಹೊಸ ಜೀವನವನ್ನು ಶುರು ಮಾಡಬೇಕು ಅಂತ ಹೇಳಿ ಇರುವಂಥ ದರ್ಶನ್ಗೆ ಈಗ ಮತ್ತೆ ಹೊಸ ಸಂಕಷ್ಟ ಶುರುವಾಗಿದೆ. ಸುಪ್ರೀಂ ಕೋರ್ಟ್ ಯಾವಾಗ ಒಂದು ವ್ಯತಿರಿಕ್ತವಾದಂತಹ ಅಂದರೆ ಇವರೆಲ್ಲರೂ ಕೂಡ ಈ ದರ್ಶನ್ ಆಗಿರ್ಬೋದು ಅಥವಾ ದರ್ಶನ್ ಕಡೆಯವರಾಗಿರ್ಬೋದು, ಹಾಗೆಯೇ ದರ್ಶನ್ ಪರ ವಕೀಲರಾಗಿರ್ಬೋದು, ಪವಿತ್ರಗೌಡ ಪರ ವಕೀಲರಾಗಿರ್ಬೋದು, ಇವರೆಲ್ಲರೂ ಕೂಡ ಎಕ್ಸ್ಪೆಕ್ಟೇಷನ್ ಏನಿತ್ತು, ಆಮೇಲೆ ದರ್ಶನ್ ಅಭಿಮಾನಿಗಳ ಎಕ್ಸ್ಪೆಕ್ಟೇಷನ್ ಏನಿತ್ತು, ಬೇಲ್ ಸಿಗುತ್ತೆ ಇದೇನ್ರಿ ಅಂತೇಳಿ. ಬಟ್ ಆದರೆ ಮೊನ್ನೆ ಸುಪ್ರೀಂ ಕೋರ್ಟ್ ಹೇಳಿರುವಂಥ ಮಾತುಗಳನ್ನು ಕೇಳಿದ ಬಳಿಕ ಈಗ ಒಂದು ಆತಂಕ ಮನೆ ಮಾಡಿದೆ. ಬೇಲ್ ಯಾಕೋ ಕಷ್ಟ ಅಂತ ಹೇಳಿ ಕಾಣಿಸ್ತಿದೆ. ಬೇಲ್ ರಿಜೆಕ್ಟ್ ಆಗುವಂಥ ಚಾನ್ಸಸ್ಸೇ ದೊಡ್ಡ ಮಟ್ಟದಲ್ಲಿ ಇದೆ ಅಂತಲೂ ಕೂಡ ಗೊತ್ತಾಗ್ತಿದೆ. ಅದ್ರ ಜೊತೆಗೆ ಮೂರೇ ಮೂರು ಪುಟದಲ್ಲಿ ಲಿಖಿತವಾದಂಥ ವಾದವನ್ನು ಸಲ್ಲಿಸಬೇಕು ಅಂತ ಹೇಳಿಬಿಟ್ಟು ಡಿ ಗ್ಯಾಂಗಿಗೆ ಹೇಳಿರೋದ್ರಿಂದ ಸಹಜವಾಗಿ ಒಂದು ವೇಳೆ ದರ್ಶನ್ ಬೇಲ್ ಕ್ಯಾನ್ಸಲ್ ಆದರೆ ಮುಂದೇನು ಕತೆ, ಮತ್ತೆ ಜೈಲಿಗೆ ಹೋಗುವಂಥ ಸ್ಥಿತಿ ಬಂದರೆ ಸಿನಿಮಾಗಳ ಕತೆ ಏನು? ರೇಣುಕಸ್ವಾಮಿ ಕೇಸ್ನಲ್ಲಿ ಜೈಲಿಗೆ ಹೋಗಿ ಆಚೆ ಬಂದಮೇಲೆ ರಿಲ್ಯಾಕ್ಸ್ ಆಗಿದ್ದಂಥ ದರ್ಶನ್ ಈಗ ಮತ್ತೆ ಟೆನ್ಷನಲ್ಲಿದ್ದಾನೆ. ಯಾಕೆ ಹೇಳ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹೌದು, ರೇಣುಕಸ್ವಾಮಿ ಪ್ರಕರಣ ದರ್ಶನ್ ಪಾಲಿಗೆ ಒಂದು ರೀತಿಯಲ್ಲಿ ದೊಡ್ಡ ಶಾಪವಾಗಿ ಪರಿಣಮಿಸಿದಂಥ ಪ್ರಕರಣ. ರೇಣುಕಸ್ವಾಮಿ ಕೇಸ್ನಲ್ಲಿ ಜೈಲಿಗೆ ಹೋಗಿ ಆಚೆ ಬಂದ ಮೇಲೆ ರಿಲ್ಯಾಕ್ಸ್ ಆಗಿದ್ದಂಥ ದರ್ಶನ್ ಈಗ ಮತ್ತೆ ಎದೆ ಬಡಿತವನ್ನು ಹೆಚ್ಚು ಮಾಡಿಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂದರೆ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ಆಡಿರುವಂಥ ಮಾತುಗಳು ಜಾಮೀನೇ ರದ್ದಾಗುತ್ತೆ ಎನ್ನುವಂತಹ ಅನುಮಾನವನ್ನು ಹುಟ್ಟು ಹಾಕಿದೆ. ಹಾಗಾದರೆ ಒಂದು ವೇಳೆ ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ರದ್ದಾದರೆ ಡಿ ಗ್ಯಾಂಗ್ನ ಪರಿಸ್ಥಿತಿ, ಅದರಲ್ಲೂ ಕೂಡ ದರ್ಶನ್ ಪರಿಸ್ಥಿತಿ ಹೇಗಿರಲಿದೆ? ಮತ್ತೆ ಜೈಲಿಗೆ ಹೋಗಬೇಕಾಗುತ್ತಾ? ಹೋದರೂ ಕಾನೂನು ಕುಣಿಕೆಯಿಂದ ಮತ್ತೆ ಪಾರಾಗೋಕ್ಕೆ ದರ್ಶನ್ ಮುಂದಿರುವಂಥ ಆಪ್ಷನ್ಗಳೇನು? ಹೀಗೆ ನಾನಾ ಚರ್ಚೆಗಳು ಕೂಡ ನಡೀತಿದ್ದಾವೆ. ಸಿಕ್ಕಾಬಟ್ಟೆ ಟೆನ್ಷನ್. ಈಗಾಗಲೇ ಡಿ ಗ್ಯಾಂಗ್ನ ಜಾಮೀನು ರದ್ದು ಕೋರಿ ಸರ್ಕಾರ ಸಲ್ಲಿಸಿರುವಂಥ ಮೇಲ್ಮನವಿ ಅರ್ಜಿಯ ವಿಚಾರಣೆ ತುಂಬ ಸೀರಿಯಸ್ ಆಗಿ ನಡೀತಿದೆ. ಜೊತೆಗೆ ಹೈಕೋರ್ಟ್ ಕೊಟ್ಟಿರುವಂತಹ ಜಾಮೀನಿನ ಅಂಶಗಳನ್ನು ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿದೆ. ಹೀಗಾಗಿ ಈಗ ಒಂದಷ್ಟು ಆಕ್ಷೇಪಗಳನ್ನು ವ್ಯಕ್ತಪಡಿಸಿರುವಂಥ ಸುಪ್ರೀಂ ಕೋರ್ಟು ಹೈಕೋರ್ಟ್ ಆದೇಶದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸೋದ್ರ ಜೊತೆಗೆ ಆಗಿರುವಂಥ ಎಲ್ಲ ಅನಾಹುತಗಳಿಗೂ ಪವಿತ್ರಗೌಡನೇ ಕಾರಣ ಅನ್ನುವಂಥನ್ನು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ಹೀಗಾಗಿ ನ್ಯಾಯಮೂರ್ತಿಗಳು ಇನ್ನೊಂದು ಬಿಗ್ ಟ್ವಿಸ್ಟನ್ನು ಕೂಡ ಕೊಟ್ಟಿದ್ದಾರೆ. ಹೀಗಿರುವಾಗ ಮೂರು ಪುಟದಲ್ಲಿ ನಿಮ್ಮ ಎಲ್ಲ ಇನ್ನುಳಿದಂಥ ಆರೋಪಿಗಳದು ಮತ್ತು ಇನ್ನುಳಿದವ್ರದ್ದು ಎಲ್ಲ ಈ ಲಿಖಿತ ವಾದವನ್ನು ಮಂಡಿಸಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದರಿಂದ ಸಹಜವಾಗಿ ದರ್ಶನ್ ಮತ್ತು ಇಡೀ ಗ್ಯಾಂಗಿಗೆ ಈಗ ಎಲ್ಲೋ ಒಂದು ಕಡೆ ಆತಂಕ ಹೆಚ್ಚಾಗಿ ಕಾಣ್ತಾ ಇದೆ. ರೇಣುಕಸ್ವಾಮಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ನಿಂದನೂ ಕೂಡ ರಿಲೀಫ್ ಪಡ್ಕೊಳ್ಳೋದಕ್ಕೆ ದರ್ಶನ್ ಟೀಮ್ ಹರಸಾಹಸವನ್ನು ಪಡ್ತಿದೆ. ಅದರಲ್ಲೂ ಕೂಡ ದರ್ಶನ್ ಭಾರತದಲ್ಲಿ ಬೆಸ್ಟ್ ವಕೀಲರು ಅಂತ ಹೇಳಿ ಅನಿಸ್ಕೊಂಡಿದ್ದಂಥ ಕಪಿಲ್ ಸಿಬಲ್ರನ್ನೇ ತಮ್ಮ ಪರ ವಾದ ಮಾಡೋದಕ್ಕೆ ಆಯ್ಕೆ ಮಾಡಿಕೊಂಡಿದ್ರು. ಆದರೆ ಅದ್ಯಾಕೋ ಏನೋ ಹಿರಿಯ ವಕೀಲರು ಸಿಬಲ್ ಕೊನೆ ಕ್ಷಣದಲ್ಲಿ ಹಿಂದೆ ಸರಿದ್ಬಿಟ್ರು. ಅಲ್ಲೇ ಸಾಕಷ್ಟು ಪ್ರಶ್ನೆಗಳ ಜೊತೆಗೆ ಕೆಲವು ಸುಳಿವುಗಳನ್ನು ಕೊಡ್ತಾ ಹೋಯಿತು. ಕೊನೆಗೆ ಮತ್ತೊಬ್ಬ ಖ್ಯಾತ ವಕೀಲ ಸಿದ್ಧಾರ್ಥ ದವೆ ಈ ಪ್ರಕರಣದ ವಾದವನ್ನು ಮಂಡಿಸಿದ್ರು. ಸುಮಾರು 1 ಗಂಟೆ 40 ನಿಮಿಷಗಳ ಕಾಲ ನಡೆದಂಥ ವಾದ ಪ್ರತಿವಾದದಲ್ಲಿ ನ್ಯಾಯಮೂರ್ತಿಗಳು ಸರ್ಕಾರದ ಪರ ವಕೀಲ ಸಿದ್ಧಾರ್ಥ ಲೂಥ್ರಾ ಕಡೆಯಿಂದ ರೇಣುಕಸ್ವಾಮಿಯ ಕೇಸ್ನ ಇಂಚಿಂಚು ಮಾಹಿತಿಯನ್ನು ಪಡ್ಕೊಂಡ್ರು. ಜೊತೆಗೆ 3 ಪುಟಗಳಿಗೆ ಮೀರದಂತೆ ನಿಮ್ಮ ಆರ್ಗ್ಯುಮೆಂಟನ್ನು ಬರ್ಕೊಡಿ ಅಂತ ಹೇಳ್ಬಿಟ್ಟು ಆರೋಪಿಗಳ ಪರ ವಕೀಲರಿಗೆ ಸೂಚನೆಯನ್ನು ಕೊಟ್ಟರು. 1 ವಾರದ ಒಳಗಡೆ ಉಳಿದ ಆರೋಪಿಗಳ ಪರ ವಕೀಲರು 3 ಪೇಜನ್ನು ದಾಟದಂತೆ ವಾದಾಂಶವನ್ನು ಸಲ್ಲಿಸಬೇಕು ಅಂತಲೂ ಕೂಡ ಹೇಳಿದರು. ಬಹುಶಃ 10 ದಿನಗಳು ಕಳೆದ ಮೇಲೆ ಜಡ್ಜ್ಮೆಂಟ್ ಬರ್ಬೋದು. ಆದರೆ ಈಗ ದರ್ಶನ್ ಅಭಿಮಾನಿಗಳಲ್ಲಿ ಕಾಡ್ತಿರುವಂಥ ಟೆನ್ಷನ್ ಏನು ಅಂತ ಹೇಳಿದ್ರೆ, ಒಂದು ವೇಳೆ ಬೇಲ್ ಕ್ಯಾನ್ಸಲ್ ಆದರೆ ಮುಂದೇನು ಕತೆ ಎನ್ನುವಂಥದ್ದು. ಅದೇ ಈಗ ನೋಡ್ತಾ ಹೋಗಬೇಕಾಗಿರುವಂಥ ಅಂಶ. ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಬೇಲ್ ಕ್ಯಾನ್ಸಲ್ ಆಯಿತು ಅಂತೇಳಿ ಇಟ್ಕೊಳ್ಳಿ. ಆಗ ಅಭಿಮಾನಿಗಳ ಪಾಲಿನ ಚಾಲೆಂಜಿಂಗ್ ಸ್ಟಾರ್ ಶರಣಾಗದೆ ಬೇರೆ ವಿಧಿ ಇರೋದೇ ಇಲ್ಲ. ದರ್ಶನ್ ಎಲ್ಲಿದ್ದರೂ ಕೂಡ ಬಂದು ಸರೆಂಡರ್ ಆಗೋದಕ್ಕೆ ಕೋರ್ಟ್ ಕಾಲಾವಕಾಶವನ್ನು ಕೊಡುತ್ತೆ. ಅದು 24ರಿಂದ 72 ಗಂಟೆಗಳು ಅಷ್ಟೇ, ಅಥವಾ 1 ವಾರ ಕೂಡ ಇರಬಹುದು. ಬೇಲ್ ರದ್ದಾಯಿತು ಅಂದರೆ ದರ್ಶನ್ ಎಲ್ಲಿದ್ದರೂ ಸಹ ಪೊಲೀಸರ ಮುಂದೆ ಅಥವಾ ಕೋರ್ಟ್ನ ಮುಂದೆ ಬರಲೇಬೇಕಾಗುತ್ತೆ. ಒಂದು ವೇಳೆ ಶರಣ್ ಆಗಲಿಲ್ಲ ಅಂತ ಹೇಳಿದ್ರೆ ಆಗ ಮತ್ತೆ ಅರೆಸ್ಟ್ ವಾರೆಂಟನ್ನು ಹಿಡ್ಕೊಂಡು ಪೊಲೀಸರು ದಾಸನನ್ನು ಅರೆಸ್ಟ್ ಮಾಡಬಹುದು. ಕಾನೂನು ಏನೇ ಹೇಳಿದರೂ ದರ್ಶನ್ ಅದಕ್ಕೆ ತಲೆಬಾಗಿ ನಡೆದುಕೊಂಡ್ರೆ ಒಳ್ಳೆಯದು ಅನ್ನೋದೇ ವಕೀಲರ ಅನುಭವದ ಮಾತು. ಇಷ್ಟೇ ಅಲ್ಲ, ಮೊನ್ನೆ ಅಷ್ಟೇ ದರ್ಶನ್ ಫಾರಿನ್ ಟೂರನ್ನು ಕೂಡ ಮುಗಿಸಿ ಬಂದಿದ್ದಾರೆ. ಸಿನಿಮಾ ಚಿತ್ರೀಕರಣ ನಿಮಿತ್ತ ಥಾಯ್ಲೆಂಡ್ಗೆ ಹೋಗಿ ಅಲ್ಲಿ ಜಾಲಿ ಮೂಡ್ನಲ್ಲಿದ್ದು ಬಂದಿದ್ದಾರೆ.
ಸುಪ್ರೀಂ ಕೋರ್ಟ್ನಂತಹ ಕೋರ್ಟ್ಗಳಲ್ಲಿ ಬೇಲ್ ರದ್ದಾಯಿತು ಅಂತ ಹೇಳಿದ್ರೆ ನಿಜಕ್ಕೂ ಸಂಕಷ್ಟ ಎದುರಾದಂತೆ. ಯಾಕಂದರೆ ಎಲ್ಲ ರಾಜ್ಯಗಳ ಎಷ್ಟೆಷ್ಟೋ ಪ್ರಕರಣಗಳ ವಿಚಾರಣೆಯನ್ನು ನಡೆಸಿ ತೀರ್ಪು ಕೊಡುವಂಥ ಸುಪ್ರೀಂ ಕೋರ್ಟು ದರ್ಶನ್ದು ಜಸ್ಟ್ ಒಂದು ಪ್ರಕರಣ ಅಂತೇಳಿ ಕನ್ಸಿಡರ್ ಮಾಡುತ್ತೆ. ದರ್ಶನ್ ಯಾರೂ ಕೂಡ ಅಲ್ಲ, ಕಾನೂನಿನ ಮುಂದೆ ಸಾಮಾನ್ಯ ಪ್ರಜ್ಞೆ ಅಷ್ಟೇ. ಹಾಗಾಗಿ ಇಡೀ ದೇಶದ ಪ್ರಕರಣಗಳನ್ನು ನೋಡುವಂಥ ಸುಪ್ರೀಂ ದರ್ಶನ್ ಪ್ರಕರಣದಲ್ಲಿ ಅಷ್ಟು ಇಂಟ್ರೆಸ್ಟ್ ತಗೊಳ್ಳುತ್ತಾ ಸಾಧ್ಯವೇ ಇಲ್ಲ. ಆ ಕಾರಣಕ್ಕೇ ಗುರುವಾರ ನ್ಯಾಯಮೂರ್ತಿ ಒಂದು ಸ್ಪಷ್ಟವಾಗಿ ಕೆಲವೊಂದಷ್ಟು ವಿಚಾರಗಳನ್ನು ಹೇಳಿದ್ದು. ವಕೀಲರು ದರ್ಶನ್ ಕರ್ನಾಟಕದಲ್ಲಿ ಫೇಮಸ್ ಅಂತೇಳಿ ಹೇಳ್ತಿದ್ದ ಹಾಗೆ ಇಲ್ಲಿ ಯಾರೂ ಕೂಡ ಫೇಮಸ್ ಅಲ್ಲ, ಇಲ್ಲಿ ಯಾರನ್ನೂ ಕೂಡ ಫೇಮಸ್ ಅಂತೇಳಿ ಹೇಳೋದು ಬೇಡ, ಪ್ರಕರಣದಲ್ಲಿ ಏನೇನೋ ಸಾಕ್ಷಿಗಳು ಇವೆ ಅದನ್ನು ಹೇಳಿ ಸಾಕು ಅಂತಲೂ ಕೂಡ ಹೇಳ್ತಾರೆ. ನ್ಯಾಯಮೂರ್ತಿಗಳ ಒಂದೊಂದು ಮಾತುಗಳು ಯಾರೆಷ್ಟೇ ಪ್ರಬಲ ಆಗಿದ್ರೂ ಕೂಡ ತಪ್ಪೇ ಅನ್ನುವಂಥದ್ದನ್ನು ಸೂಚಿಸ್ತಾ ಇತ್ತು. ಬೇಲ್ ಕ್ಯಾನ್ಸಲ್ ಆಯಿತು ಅಂದರೆ ಕೋರ್ಟ್ ಪ್ರಾಥಮಿಕ ಸಾಕ್ಷಿಗಳನ್ನು ಪರಿಗಣಿಸಿದೆ ಅಂತಲೇ ಅರ್ಥ. ಜೊತೆಗೆ ಆ ರದ್ದತಿಯ ಆದೇಶ ದರ್ಶನ್ ವಿರುದ್ಧ ಸುಪ್ರೀಂ ಮೆಟ್ಟಲೇರಿರುವಂಥ ರಾಜ್ಯ ಪೊಲೀಸರಿಗೂ ಮತ್ತಷ್ಟು ಬಲ ತುಂಬುವುದರಲ್ಲಿ ಸಂಶಯ ಇಲ್ಲ. ಇನ್ನು ಮೊದಲೇ ಹೇಳಿದಂತೆ ಬೇಲ್ ಕ್ಯಾನ್ಸಲ್ ಆಯಿತು ಅಂತ ಹೇಳಿದ್ರೆ ದರ್ಶನ್ ಮತ್ತೆ ಸುಪ್ರೀಂ ಕೋರ್ಟ್ನಲ್ಲೇ ಬೇಲ್ಗೆ ಅಪ್ಲೈ ಮಾಡಬೇಕು. ಆದರೆ ಅವರು ಮತ್ತೆ ಜೈಲಿನಲ್ಲಿ ಇದ್ಕೊಂಡೇ ಈ ರೀತಿಯಾದಂಥ ಜಾಮೀನು ಕಸರತ್ತನ್ನು ನಡೆಸಬೇಕಾಗುತ್ತೆ. ಹಾಗೇನಾದರೂ ಆಯಿತು ಅಂತ ಹೇಳಿದ್ರೆ ಎಲ್ರಿಗೂ ಒಂದೇ ಪ್ರಶ್ನೆ, ದರ್ಶನ್ ಜೈಲಿಗೆ ಹೋಗೋ ಪರಿಸ್ಥಿತಿ ಬಂದರೆ ನೆಕ್ಸ್ಟ್ ಸಿನಿಮಾಗಳ ಕಥೆ ಏನು ಮತ್ತು ಯಾವ ಜೈಲು ಅನ್ನುವಂಥದ್ದು. ಮೊದಲಿಗೆ ಯಾವ ಜೈಲು ಅಂತೇಳಿ ನೋಡಿದ್ರೆ ದರ್ಶನ್ ಜೈಲಿಗೆ ಹೋಗುವಂಥ ಸ್ಥಿತಿ ಬಂದರೆ ಬೆಂಗಳೂರಿನ ಜೈಲಿಗೆ ಕಷ್ಟ. ವಾಪಸ್ಸು ಬಳ್ಳಾರಿ ಜೈಲಿಗೋ ಅಥವಾ ಇನ್ಯಾವುದೋ ಜೈಲಿಗೋ ದರ್ಶನನ್ನು ಶಿಫ್ಟ್ ಮಾಡುವಂಥ ಚಾನ್ಸಸ್ ಇರ್ತದೆ. ಅದರ ಜೊತೆಗೆ ದರ್ಶನ್ ಒಪ್ಪಿಕೊಂಡಿರುವಂಥ ಸಿನಿಮಾಗಳ ಕಥೆ ಏನು ಅನ್ನುವಂಥದ್ದು ಕೂಡ ಪ್ರಶ್ನೆನೇ. ಡೆವಿಲ್ ಸಿನಿಮಾದ ಶೂಟಿಂಗ್ ಮುಗ್ದಿದೆ, ಇನ್ನು ಡಬ್ಬಿಂಗ್ ಕೆಲಸ, ಆ ಕೆಲಸ ಈ ಕೆಲಸ ಅವೆಲ್ಲವೂ ಕೂಡ ಬಾಕಿ ಇದೆ. ಹೀಗಾಗಿ ಈ ಎಲ್ಲ ಕೆಲಸಗಳನ್ನು ಹೇಗೆ ಮಾಡಿಕೊಡ್ತಾರೆ ಅನ್ನೋದು ಕೂಡ ಮತ್ತೆ ಪ್ರಶ್ನೆ ಬರ್ತದೆ. ಹಾಗೆ ನೋಡಿದರೆ ಕೇಳಿ ಬರ್ತಿರುವಂಥ ಮಾತೇನೆಂದರೆ ದರ್ಶನ್ ಡೆವಿಲ್ ಚಿತ್ರದಲ್ಲಿ ತಮ್ಮ ಪಾತ್ರದ ಎಲ್ಲ ಕೆಲಸಗಳನ್ನು ಕೂಡ ಮುಗಿಸಿದ್ದಾರೆ ಅಂತೇಳಿ. ಆದರೆ ಅದೇನೋ ಗೊತ್ತಿಲ್ಲ. ಇನ್ನು ರೆಗ್ಯುಲರ್ ಬೇಲ್ ಕ್ಯಾನ್ಸಲ್ ಆಗಿ ಜೈಲಿಗೆ ಹೋದರೂ ಕೂಡ ಸಿನಿಮಾಗೆ ಸಮಸ್ಯೆ ಆಗಲಿಕ್ಕೆ ಇಲ್ಲವಂತೆ. ಡೆವಿಲ್ ಬಿಟ್ಟರೆ ಸದ್ಯಕ್ಕೆ ದರ್ಶನ್ ಕೈಲಿ ಯಾವ ಸಿನಿಮಾನೂ ಕೂಡ ಇಲ್ಲ ಅನ್ನೋದು ಸಿಕ್ಕಿರುವಂಥ ಇನ್ಫಾರ್ಮೇಷನ್. ನಿಮಗೆ ಗೊತ್ತಿರ್ಬೋದು, ಜೈಲಿನಿಂದ ರಿಲೀಸ್ ಆದಂತಹ ಆರಂಭದಲ್ಲೇ ದರ್ಶನ್ ಕೆಲವು ನಿರ್ಮಾಪಕರಿಗೆ ಕೊಟ್ಟಿದ್ದಂಥ ಅಡ್ವಾನ್ಸ್ ಹಣವನ್ನು ವಾಪಸ್ ಮಾಡಿದರು. ಡೆವಿಲ್ ಚಿತ್ರದ ಚಿತ್ರೀಕರಣದಲ್ಲಿ ಮಾತ್ರ ಭಾಗಿಯಾಗ್ತಿದ್ರು. ಅದು ಬಿಟ್ಟರೆ ತರುಣ್ ಸುಧೀರ್ ಜೊತೆಗೆ ಸಿಂಧೂರ ಲಕ್ಷ್ಮಣ ಸಿನಿಮಾದ ಒಂದು ಮಾತುಕತೆ ನಡೆದಿತ್ತು. ತರುಣ್ ಸುಧೀರು ಸಿಂಧೂರ ಮೇಲೆ ಕೆಲಸ ಮಾಡ್ತಾನೆ ಇದ್ದಾರೆ ಅನ್ನುವಂಥ ಮಾಹಿತಿನೂ ಕೂಡ ಸಿಗ್ತಿದೆ. ಬಟ್ ದರ್ಶನ್ ಆಗಲಿ ತರುಣ್ ಆಗಲಿ ಎಲ್ಲೂ ಕೂಡ ಇದ್ರ ಬಗ್ಗೆ ಹೆಚ್ಚು ಮಾತನಾಡಿಲ್ಲ. ಈಗ ದರ್ಶನ್ಗೆ ಮತ್ತೊಂದು ಸಂಕಷ್ಟ ಕೂಡ ಎದುರಾಗುವಂಥ ಸಾಧ್ಯತೆ ಇದೆ. ದರ್ಶನ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ಸಿಗುತ್ತೋ ಇಲ್ವೋ ಅನ್ನೋದೇ ಅಭಿಮಾನಿಗಳ ಟೆನ್ಷನ್. ಹೀಗಿರುವಾಗ ಕೆಲ ದಿನಗಳ ಹಿಂದಷ್ಟೇ ರಾಷ್ಟ್ರೀಯ ತನಿಖಾ ದಳ ಒಂದು ಸ್ಫೋಟಕ ಪ್ರಕರಣವನ್ನು ಭೇದಿಸಿತ್ತು. ರಾಜ್ಯ ಸೇರಿ ಹಲವು ಕಡೆ ವಿಧ್ವಂಸ ಕೃತ್ಯಕ್ಕೆ ಸಂಚು ರೂಪಿಸಿದಂಥ ಪ್ರಕರಣ ಅದು. ಆ ಕೇಸ್ಗೆ ಸಂಬಂಧಿಸಿದಂತೆ ಬೆಂಗಳೂರು, ಕೋಲಾರದಲ್ಲಿ ಶೋಧವನ್ನು ನಡೆಸಿತು. ಪರಪ್ಪನ ಅಗ್ರಹಾರ ಜೈಲಿನ ಮನೋವೈದ್ಯ ಮತ್ತು ಸಶಸ್ತ್ರ ಮೀಸಲು ಪಡೆಯ ಅಧಿಕಾರಿ ಸೇರಿ 3 ಬಂಧಿಸಿದ್ರು. ಹೀಗಾಗಿ ಅಲ್ಲಿ ಮನೋವೈದ್ಯ ನಾಗರಾಜನಿಗೂ ದರ್ಶನ್ಗೂ ಜೈಲಿನಲ್ಲಿದ್ದಾಗ ಪರಿಚಯ ಇತ್ತು ಅನ್ನೋದು ವಿಚಾರ ಈಗ ಬಯಲಾಗಿದೆ. ದರ್ಶನ್ ಜೈಲಿನಲ್ಲಿದ್ದಂಥ ವೇಳೆ ಸಾಕಷ್ಟು ಬಾರಿ ನಾಗರಾಜ್ನ ಭೇಟಿಯಾಗಿದ್ದರಂತೆ. ಕೈದಿಗಳಿಗೆ ಮೊಬೈಲನ್ನು ಪೂರೈಕೆ ಮಾಡುತ್ತಿದ್ದಂಥ ನಾಗರಾಜು ದರ್ಶನ್ಗೆ ರಾಜಾತಿಥ್ಯವನ್ನು ಕೊಟ್ಟಂಥ ಪ್ರಕರಣದ ಭಾಗಿಯಾಗಿರುವಂಥ ಶಂಕೆ ಕೂಡ ಇದೆ. ಆ ಶಂಕೆಯ ಮೇಲೇ ಪರಪ್ಪನ ಅಗ್ರಹಾರ ಪೊಲೀಸರು ಡಾಕ್ಟರ್ ನಾಗರಾಜನ ವಿಚಾರಣೆಗೆ ನಡೆಸಿದ್ರು. ಹೀಗೆ ಒಂದು ಕಡೆ ದರ್ಶನ್ ಕಥೆ ಆದರೆ ಮತ್ತೊಂದು ಕಡೆ ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯಮೂರ್ತಿಗಳು ಪವಿತ್ರ ಗೌಡ ಬಗ್ಗೆ ಆಡಿರುವಂಥ ಮಾತುಗಳನ್ನು ಕೇಳ್ತಿದ್ರೆ ಈಕೆಗೂ ಕೂಡ ಮತ್ತೊಮ್ಮೆ ಜೈಲಿನ ದಿನಗಳು ಹತ್ತಿರ ಆಗೋದ್ರಲ್ಲಿ ಅನುಮಾನನೇ ಇಲ್ಲ. ಆದರೆ ಪವಿತ್ರ ಗೌಡಗೆ ಬಿಸ್ನೆಸ್ ಬಿಟ್ಟರೆ ಬೇರೆ ಯಾವುದೇ ಟೆನ್ಷನ್ ಇಲ್ಲ. ಬಟ್ ಆದರೆ ಮತ್ತೆ ಜೈಲಲ್ಲಿ ಇರಬೇಕಲ್ವಾ ಅನ್ನೋಂಥದ್ದು ಟೆನ್ಷನ್. ಹೀಗಾಗಿ ಈಗ ಪವಿತ್ರ ಮತ್ತು ದರ್ಶನ್ ಹಾಗೆಯೇ ಉಳಿದವ್ರಿಗೆ ಮತ್ತೆ ಜೈಲು ವಾಸ ಕಾಯಂ ಆದರೆ ಮುಂದೆ ಕಥೆ ಏನು ಅನ್ನುವಂಥ ಪ್ರಶ್ನೆ ಮತ್ತೆ ಅವರ ಕುಟುಂಬಸ್ಥರಿಗೆ, ಅವರ ಅಭಿಮಾನಿಗಳಿಗೆ ಕಾಡ್ತಿರೋದಂತ ಸತ್ಯ. ಒಂದಂತೂ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ, ದರ್ಶನ್ ಕೆರಿಯರ್ಗೂ ಕೂಡ ದೊಡ್ಡ ಹೊಡೆತ ಇದು ಅಂತ ಕೂಡ. ನೋಡೋಣ ಏನಾಗುತ್ತೆ ಅಂತೇಳಿ. ಇನ್ನು 7-8 ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಮೇಜರ್ ಡೆವಲಪ್ಮೆಂಟ್ ನಡೀಬಹುದು. ಬಟ್ ಅದರ ನಡುವೆ ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಏನಾಗ್ಬೋದು ಅಂತಿಲ್ಲ ಅನಿಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.